ಆಗ್ಬೇಕಂತ ಅದನ್ನ ನೀವು ನಿಂತಿದ್ರೆ ಇಲ್ಲೇ ಬಿದ್ದಿದ್ದೀರಿ. ಅರ್ಜುನನ ಸಮಾಧಿಗೆ ಭೇಟಿ ಮಾಡಿ ನಮನ ಸಲ್ಲಿಸಿದ ಶಾಸಕ ಸಿಮೆಂಟ್ ಮಂಜು ಸಕಲೇಶಪುರ. ಶಾಸಕ ಸಿಮೆಂಟ್ ಮಂಜು ಕಾಡಾನೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಮೃತಪಟ್ಟಿದ್ದ ದಸರಾದಲ್ಲಿ 8 ಬಾರಿ ಅಂಬಾರಿ ಒತ್ತಿದ್ದ ಅರ್ಜುನ ಆನೆಯ ಸಮಾಧಿಗೆ ತಾಲೂಕಿನ ದಬ್ಬಳ್ಳಿಕಟ್ಟೆ ಗ್ರಾಮದಲ್ಲಿ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ತಾಲೂಕಿನ ಯಸಳೂರು ಹೋಬಳಿ ದಬ್ಬಳ್ಳಿಕಟ್ಟೆ ಗ್ರಾಮದಲ್ಲಿ ಕಾಡಾನೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಅರ್ಜುನ ಮೃತಪಟ್ಟಿರುವುದು ಅತ್ಯಂತ ದುರದೃಷ್ಟಕರ. ಅರ್ಜುನನ ಸಾವು ರಾಜ್ಯಕ್ಕೆ ಮಾತ್ರವಲ್ಲ, ಈ ದೇಶಕ್ಕೆ ಆಗಿರುವ ನಷ್ಟವಾಗಿದೆ. ನಾನು ಬೆಳಗಾವಿಯಲ್ಲಿ ಅಧಿವೇಶನ ಇದ್ದ ಹಿನ್ನೆಲೆಯಲ್ಲಿ ಅರ್ಜುನನಿಗೆ ಅಂತಿಮ ನಮನ ಸಲ್ಲಿಸಲು ಸಾಧ್ಯವಾಗಿರಲಿಲ್ಲ. ನನ್ನ ಪರವಾಗಿ ನನ್ನ ಧರ್ಮಪತ್ನಿ ಅರ್ಜುನನ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದರು. ಈಗಾಗಲೇ ನಾನು ಸದನದಲ್ಲಿ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಹುಡುಕಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದೇನೆ. ಅಲ್ಲದೆ ಅರ್ಜುನನ ಸಮಾಧಿ ಸಮೀಪ ಸ್ಮಾರಕವನ್ನು ಸಹ ನಿರ್ಮಾಣ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಸರ್ಕಾರ ಅರ್ಜುನನ ಸ್ಮಾರಕವನ್ನು ತಾಲೂಕಿನಲ್ಲಿ ಮಾಡಲು ಒಪ್ಪಿದೆ. ದಬ್ಬಳ್ಳಿಕಟ್ಟೆ ಗ್ರಾಮದಲ್ಲಿ ಅರ್ಜುನನ ಸಮಾಧಿ ಅತ್ಯಂತ ಒಳಭಾಗದಲ್ಲಿದ್ದು, ಈ ಹಿನ್ನೆಲೆಯಲ್ಲಿ ಇದೇ ಗ್ರಾಮದಲ್ಲಿರುವ ಮುಖ್ಯ ವೃತ್ತದ ಸಮೀಪ ಅರ್ಜುನನ ಸ್ಮಾರಕ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ಅರ್ಜುನನ ಸ್ಮಾರಕ ನಿರ್ಮಾಣವಾಗುವ ಸ್ಥಳವನ್ನು ತಾಲೂಕಿನ ಪ್ರಮುಖ ಪ್ರವಾಸೋದ್ಯಮ ಸ್ಥಳವಾಗಿ ಅಭಿವೃದ್ಧಿಪಡಿಸಲಾಗುವುದು. ಅರ್ಜುನನ ಸಾವಿನಿಂದ ಅರಣ್ಯ ಇಲಾಖೆಯವರು ಸಹ ಆತಂಕದಲ್ಲಿದ್ದು, ಈ ದುಗುಡದಿಂದ ಅರಣ್ಯ ಇಲಾಖೆಯವರು ಹೊರಬಂದ ನಂತರ ಸಂಪೂರ್ಣವಾಗಿ ತರಬೇತಿ ಹೊಂದಿರುವ ತಂಡವೊಂದನ್ನು ರಚಿಸಿಕೊಂಡು ಅರ್ಜುನನ ಮೇಲೆ ದಾಳಿ ನಡೆಸಿದ ಪುಂಡ ಕಾಡಾನೆಯನ್ನು ಶೀಘ್ರದಲ್ಲಿ ಹಿಡಿಯಬೇಕು. ಅರ್ಜುನನ ಸಾವಿನ ಪ್ರಕರಣದಲ್ಲಿ ಅರಣ್ಯ ಇಲಾಖೆಯ ಲೋಪದೋಷವಿದ್ದಲ್ಲಿ ಕೂಡಲೇ ಉನ್ನತ ಅಧಿಕಾರಿಗಳು ಈ ಕುರಿತು ತನಿಖೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಿ. ಅರ್ಜುನ ಸಾಕಾನೆ ಸಮಾಧಿಗೆ ಶಾಸಕರು ಕಳೆದ 12 ದಿನಗಳಿಂದ ಭೇಟಿ ಮಾಡಿಲ್ಲ ಎಂದು ಕಾಂಗ್ರೆಸ್ನವರು ಆರೋಪ ಮಾಡುತ್ತಿದ್ದಾರೆ. ಅದೇ ವಾಸ್ತವವಾಗಿ ನಾನು ಅಧಿವೇಶನದಲ್ಲಿ ಇದ್ದ ಕಾರಣ ಸ್ಥಳಕ್ಕೆ ಬರಲು ಸಾಧ್ಯವಾಗಿಲ್ಲ. ಕಾಂಗ್ರೆಸ್ನವರು ರಾಜ್ಯ ಸರ್ಕಾರದ ವೈಫಲ್ಯವನ್ನು ಮರೆಮಾಚಲು ನನ್ನ ವಿರುದ್ಧ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ. ಅರ್ಜುನ ಮೃತಪಟ್ಟ ನಂತರ ನಾನು ಏನು ಮಾಡಿದ್ದೇನೆಂಬುದು ಈ ಕ್ಷೇತ್ರದ ಜನತೆ ಗಮನಿಸಿದ್ದಾರೆ. ಕಾಂಗ್ರೆಸ್ನವರಿಗೆ ಆ ಭಗವಂತ ಒಳ್ಳೆಯದು ಮಾಡಲಿ ಎಂದರು. ಅರ್ಜುನನ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಜನರ ಮೇಲೆ ಲಾಠಿ ಪ್ರಹಾರ ಆಗಬಾರದಿತ್ತು. ಆದರೆ ಆಗಿ ಹೋಗಿ ಬಿಟ್ಟಿದ್ದು, ಪ್ರತಿಭಟನೆಯಲ್ಲಿ ಭಾಗಿಯಾದವರ ಮೇಲೆ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಬಾರದೆಂದು ಸದನದಲ್ಲಿ ಒತ್ತಾಯಿಸಿದ್ದೇನೆ. ಯಾರ ಮೇಲೂ ಸದನದಲ್ಲಿ ಪ್ರಕರಣ ದಾಖಲು ಮಾಡಬಾರದೆಂದು ಮನವಿ ಸಲ್ಲಿಸಿದ್ದು. ಇದೇ ವೇಳೆ ಮಾತನಾಡಿದ ಶಾಸಕರು, ಕಾಡಾನೆ ಜೊತೆಗೆ ತಾಲೂಕಿನಲ್ಲಿ ಚಿರತೆ ಹಾವಳಿ ಸಹ ಮಾವಿನಹಳ್ಳಿ ಸುತ್ತಮುತ್ತ ಉಂಟಾಗಿರುವುದು ಆತಂಕಕಾರಿಯಾಗಿದೆ. ಅರಣ್ಯ ಇಲಾಖೆ ಅಪಾರ ಶ್ರಮ ಹಾಕಿದರೂ ಸಹ ಚಿರತೆ ಹಿಡಿಯಲು ಸಾಧ್ಯವಾಗಿಲ್ಲ. ಈ ನಿಟ್ಟಿನಲ್ಲಿ ಶೀಘ್ರದಲ್ಲಿ ಅರಣ್ಯ ಅಧಿಕಾರಿಗಳ ಸಭೆ ನಡೆಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಎಸಿಎಫ್ ಮಹದೇವ್, ಅರಕಲಗೂಡು ಎಸಿಎಫ್ ಯಾಸ್ಮಾ ಮಾಚಪ್ಪ, ಹಿಂದೂಪರ ಸಂಘಟನೆಗಳ ಮುಖಂಡ ರಘು ಸಕಲೇಶಪುರ, ಎತ್ತೂರು ಹೋಬಳಿ ಬಿಜೆಪಿ ಅಕ್ಷರಾಜಣ್ಣ, ಬಿಜೆಪಿ ಹಿರಿಯ ಮುಖಂಡ ಮಾಗೇರಿ ರಾಜೇಗೌಡ, ಪಕ್ಷದ ಮುಖಂಡರುಗಳಾದ ಬಾಗೇಜಯ ಪ್ರಕಾಶ್, ರಘುಗೌಡ, ಶರತ್, ನವೀನ್, ಶೇಖರ್, ಕಬ್ಬಿನಗದ್ದೆ ದಿಲೀಪ್ ಮುಂತಾದವರು ಹಾಜರಿದ್ದರು. ಸಕಲೇಶಪುರದಲ್ಲಿ ಏನೋ ಒಂದು ಆನೆನ ಹಿಡಿತಕ್ಕಂಥ ಕಾರ್ಯಾಚರಣೆ ನಡೀತಾ ಇತ್ತು. ಈ ಒಂದು ಕಾರ್ಯಾಚರಣೆಯಲ್ಲಿ ಅರ್ಜುನನ್ನ ಆ ಕಾರ್ಯಾಚರಣೆಗೋಸ್ಕರ ಕರ್ಕೊಂಬಂದಿರ್ತಾರೆ. ಈ ಸಂದರ್ಭದಲ್ಲಿ ಯಾವ ಆನೆನ ಹಿಡಿಬೇಕು ಅಂತೇಳ್ಬಿಟ್ಟು ಅರಣ್ಯ ಇಲಾಖೆ ಯೋಚನೆ ಮಾಡಿತ್ತು. ಆ ಆನೆ ಏಕಾಏಕಿ ಅರ್ಜುನನ ಮೇಲೆ ದಾಳಿಯನ್ನು ಮಾಡುತ್ತೆ. ಆ ಟೈಮಲ್ಲಿ ಅದಕ್ಕೆ ಫೈರ್ ಕೂಡ ಮಾಡ್ತಾರೆ, ಬಟ್ ಏರ್ ಫೈರ್ ಕೂಡ ಮಾಡ್ತಾರೆ. ಬಟ್ ಅದು ಯಾವುದೂ ಕೂಡ ಅದನ್ನು ಸಾಕಾಗ್ದಲೇ ಬಂದು ಅರ್ಜುನ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಅರ್ಜುನ ಸಾವನ್ನಪ್ಪಿರ್ತಕ್ಕಂಥದ್ದು ನನಗೆ ಗೊತ್ತಾಗುತ್ತೆ. ಬಟ್ ನಾನು ಕೂಡ ಆ ಟೈಮಲ್ಲಿ ಸೆಷನಲ್ಲಿದ್ದೆ, ಸೊ ಬರಲಿಕ್ಕಾಗಿತ್ತಿಲ್ಲ. ಯಾಕೆಂದರೆ ಇಲ್ಲಿ ಏನೇನು ಆಗುವಗಳಿದೆ, ನಮ್ಮ ಸಾರ್ವಜನಿಕರು ಏನು ಧ್ವನಿ ಇದೆ, ನಾನು ವಿಧಾನಸಭೆಯಲ್ಲಿ ಮಾತಾಡಬೇಕಾದಂಥ ಅನಿವಾರ್ಯ ಇತ್ತು. ಈ ಸಂದರ್ಭದಲ್ಲಿ ನಾನು ಇಲ್ಲಿ ಭೇಟಿ ಕೊಡಲಿಕ್ಕಾಗಿಲ್ಲ. ನಾನು ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಶ್ರೀಮತಿಯವರು ಬಂದ್ಬಿಟ್ಟು ಅವತ್ತು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿರ್ತಾರೆ. ಇಡೀ ನಮ್ಮ ಅರಣ್ಯ ಇಲಾಖೆ ಅವತ್ತು ಅಂತ್ಯ ಸಂಸ್ಕಾರನ ಉತ್ತಮವಾಗಿ ಮಾಡಿರ್ತಾರೆ. ಬಟ್ ಅವತ್ತು ಏನೋ ಒಂದು ದುರ್ಘಟನೆ ಆಗಬಾರ್ದಾಯಿತು, ಜನಗಳ ಮೇಲೆ ಒಂದು ಲಾಠಿ ಪ್ರಹಾರ ಆಗಿರೋದು ಕೂಡ ನನ್ನ ಗಮನಕ್ಕೆ ಬಂದಿರುತ್ತೆ. ನಾನು ಅವತ್ತು ಕೂಡ ಗೃಹ ಸಚಿವರ ಹತ್ರ ಮತ್ತು ಮಾನ್ಯ ಅರಣ್ಯ ಸಚಿವರ ಹತ್ರ ಮಾತಾಡಿ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗಬಾರ್ದು, ಈ ಏನು ಒಂದು ಅಂತ್ಯ ಸಂಸ್ಕಾರ ಇದೆ ಉತ್ತಮ ರೀತಿಯಲ್ಲಿ ನಡಿಬೇಕು ಅಂತಕ್ಕಂಥ ಮನವಿ ಮಾಡಿದ್ದೆ. ಈ ಅಂತ್ಯ ಸಂಸ್ಕಾರ ಕೂಡ ಉತ್ತಮ ರೀತಿಯಲ್ಲಿ ಆಗಿದೆ. ನಾನು ಇವತ್ತು ಬೆಳಗಿನ ಜಾವ
ಸೆಷನ್ ಮುಗಿಸ್ಕೊಂಡು ಬೆಳಗ್ಗೆ 4 ಗಂಟೆಗೆ ಬಂದ ತಕ್ಷಣ ಈ ಅರ್ಜುನನ ಸಮಾಧಿ ಹತ್ರ ಭೇಟಿ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿಗೆ ಬಂದು ಅರ್ಜುನನ ಸಮಾಧಿಗೆ ಭೇಟಿ ಕೊಟ್ಟು ಏನು ವಿಧಿವಿಧಾನಗಳನ್ನ ಮಾಡಬೇಕಾಗಿತ್ತು ಮಾಡಿ ಪೂಜೆಯನ್ನು ಸಲ್ಲಿಸಿದ್ದೀನಿ. ಬಟ್ ಅರ್ಜುನನ ಸಾವಿಗೀಡಾಗಿರ್ತಕ್ಕಂಥ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನೋ ಒಂದು ದೊಡ್ಡ ನಷ್ಟ ಅಂತ ಹೇಳಿ ಕೂಡ ತಪ್ಪಾಗಲಾರ್ದು. 8 ವರ್ಷಗಳ ಕಾಲ ನಮ್ಮ ವಿಶ್ವವಿಖ್ಯಾತ ದಸರಾ ಇದೆ, ಅಂಬಾರಿಯನ್ನು ಹೊತ್ತು ಇಡೀ ಕರ್ನಾಟಕ ಜನತೆಗೆ ಚಿರಪರಿಚಿತ ಆಗಿತ್ತಂಥ ಅರ್ಜುನ ನಿಜವಾಗ್ಲೂ ಅರ್ಜುನ ಸಾವು ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬದ ಒಬ್ಬ ಸದಸ್ಯನ ಕಳ್ಕೊಂಡಷ್ಟು ಕೂಡ ನಮಗೂ ಕೂಡ ನೋವಾಗಿದೆ. ಇಡೀ ರಾಜ್ಯದ ಜನತೆಗೆ ನೋವಾಗಿದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ಘಟನೆಗಳಾಗಬಾರ್ದು ಅಂತಕ್ಕಂಥ ನಾನು ಕೂಡ ಅರಣ್ಯ ಇಲಾಖೆಯವ್ರ ಜೊತೆಗೆ ಚರ್ಚೆಯನ್ನು ಮಾಡಿದ್ದೀನಿ. ಅರಣ್ಯ ಇಲಾಖೆಯವರ ಮುಂದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವರಿಗೆ ಏನೇನು ಸೌಕರ್ಯಗಳನ್ನ ಬೇಕು ಅವೆಲ್ಲವನ್ನು ಕೂಡ ಇಟ್ಕೊಂಡು ಅಡ್ವಾನ್ಸ್ಡ್ ಟೀಮ್ನ ಮತ್ತೆ ಇಟ್ಕೊಂಡ್ಬಿಟ್ಟು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಏನು ಅರ್ಜುನನ ಈಗ ಸಾವಿಗೆ ಕಾರಣ ಆಗಿದೆ, ಆನೆಯನ್ನು ಹಿಡಿಬೇಕಾದಂಥ ಅನಿವಾರ್ಯತೆ ಇದೆ. ಮೊನ್ನೆ ಆಗಿರ್ತಕ್ಕಂಥ ಇನ್ಸಿಡೆನ್ಸಿಂದ ಈ ಡಾಕ್ಟ್ರುಗಳು ಮತ್ತು ಅರಣ್ಯ ಇಲಾಖೆಗೆ ಕೂಡ ಒಂದು ಆಘಾತ ಆಗಿದೆ. ಅದರಿಂದ ಅವರು ಕೂಡ ಹೊರಗಡೆ ಬರಬೇಕು. ಆದಷ್ಟು ಶೀಘ್ರವಾಗಿ ಆನೆಯನ್ನು ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಾನು ಕೂಡ ಸರ್ಕಾರದಿಂದ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಬೇಕು ಅಂತ ಮನವಿನ ಮಾಡಿದ್ದೆ. ಸರ್ಕಾರದ ಈಶ್ವರ್ ಖಂಡರು ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಎಲ್ಲರ ಸಹಕಾರದೊಂದಿಗೆ ಆನೆಯನ್ನು ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಇಂಥ ಒಂದು ದುರ್ಘಟನೆ ನಡೆದಿದೆ. ಇಲ್ಲಿ ಅರ್ಜುನನ ಮಾವತರು ಹೇಳೋ ಪ್ರಕಾರ ಅರಣ್ಯ ಇಲಾಖೆ ಗುರಿ ತಪ್ಪಿ ಅರ್ಜುನನ ಕಾಲಿಗೆ ಗುಂಡು ಬಿತ್ತು ಅನ್ನೋ ಒಂದು ಆರೋಪನ ಮಾಡಿದ್ದಾರೆ. ಇದ್ರ ಬಗ್ಗೆ ಇಲ್ಲ, ನಾವು ಈಗ ಏನಾಗಿದೆ ಅಂದರೆ ಸರ್ಕಾರ ಮಟ್ಟದಲ್ಲಿ ಮನವಿನ ಮಾಡಿದ್ದೀನಿ. ನಾನು ಅವ್ರ ಸೆಷನ್ಗಳು ಕೂಡ ಮನವಿ ಮಾಡಿದ್ದೀನಿ. ಖಂಡಿತವಾಗ್ಲೂ ಆ ರೀತಿ ಏನಾರು ಆಗಿದ್ರೆ ಇದ್ರ ಬಗ್ಗೆ ಎನ್ಕ್ವೈರಿ ಆಗಲಿ ಅಂತಕ್ಕಂಥ ನಾನು ಹೇಳಿದ್ದೀನಿ. ಖಂಡಿತವಾಗ್ಲೂ ಕೂಡ ಆ ರೀತಿ ಏನಾರು ಆಗಿದ್ರೆ ತನಿಖೆ ಆಗುತ್ತೆ. ನಾನು ಈಗಲೂ ಕೂಡ ACF RF ಹತ್ರ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಫೋಟೋ ಸಮೇತ ತೋರಿಸಿದ್ದಾರೆ. ಆನೆ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಇದು ಮರದೊಂದು ಕೂಡ ಇದೆಯಲ್ಲ, ಆನೆ ಕಾಲಿಗೆ ಚುಚ್ಚಿ ಅದ್ರ ಜೊತೆ ಹೋರಾಟ ಮಾಡಲಿಕ್ಕೆ ಅಷ್ಟೊಂದು ಸಾಧ್ಯ ಆಗಿಲ್ಲ. ಆದರೂ ಕೂಡ 15-20 ನಿಮಿಷಗಳ ಕಾಲ ಆ ಕಾದಾಟವನ್ನು ನಡೆಸಿ ಅಂತಿಮವಾಗಿ ಅರ್ಜುನ ಈ ಡೌನ್ ಪೊಸಿಷನ್ ಇದ್ದಂಥ ಸಂದರ್ಭದಲ್ಲಿ ಕೆಳಗಡೆ ಬಿದ್ದಂಥ ಸಂದರ್ಭದಲ್ಲಿ ಆ ಆನೆದು ದಂತ ಇದೆಯಲ್ಲ ತುಂಬ ಚೂಪಾಗಿತ್ತು. ಚುಚ್ಚಿದಂಥ ಸಂದರ್ಭದಲ್ಲಿ ಅದಕ್ಕೆ ಹಾರ್ಟ್ಗೆ ಚುಚ್ಚಿದಂಥ ಸಂದರ್ಭದಲ್ಲಿ ಅದು ಸಾವಿಗೀಡಾಗಿದೆ ಅಂತಕ್ಕಂಥದ್ದನ್ನು ಕೂಡ ನನಗೆ ಗೊತ್ತಾಗ್ತಾ ಇದೆ. ಬಟ್ ಆ ರೀತಿ ಏನೂ ಆಗಿದ್ರೂ ಕೂಡ ಅದ್ರ ಬಗ್ಗೆ ತನಿಖೆಯನ್ನು ಮಾಡಿ ಸತ್ಯಾಂಶವನ್ನು ಹೊರಗಡೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ. ಸರ್, ಈಗ ಕಾಂಗ್ರೆಸ್ ಮುಖಂಡರುಗಳು ಆರೋಪ ಮಾಡ್ತಾರೆ ಶಾಸಕರು 13 ದಿನ ಆದರೂ ಸ್ಥಳಕ್ಕೆ ಬರಲಿಲ್ಲ ಅಂತ. ಅವ್ರು ಇದ್ದವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ನಾನು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ. ಜನಗಳು ಕೊಟ್ಟಿರ್ತಕ್ಕಂಥ ಅಧಿಕಾರನ ವಿಧಾನಸಭೆಯಲ್ಲಿ ನಮ್ಮ ಕ್ಷೇತ್ರದ ಜನತೆಗೆ ಏನು ಬೇಕು, ನಮ್ಮ ಆನೆ ಬಗ್ಗೆ ಏನು ಇಚ್ಛೆ ಪಟ್ಟಿದ್ದಾರೆ, ಯಾವ ರೀತಿ ಸ್ಮಾರಕ ಆಗಬೇಕು, ಯಾವ ಭಾಗದಲ್ಲಿ ಆಗಬೇಕು ಅಂತ ಇಚ್ಛೆಯನ್ನು ಪಟ್ಟಿದ್ದಾರೆ. ನಾನು ಸರ್ಕಾರಕ್ಕೆ ಮನವಿನ ಮಾಡಿದ್ದೀನಿ. ಸರ್ಕಾರ ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ. ಆ ವಿಚಾರ ನಾನು ರಾಜಕೀಯ ಮಾಡೋಕ್ಕೆ ಹೋಗಲ್ಲ. ಅವ್ರು ಯಾರೋ ಆ ರೀತಿ ಮಾಡಿ ಅವ್ರು ದೇವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ. ಇನ್ನೊಂದು ಕಡೆ ಚಿರತೆ ಹಾವಳಿ ಇದೆ, ಒಂದು ಕಡೆ ಅದ್ರ ಬಗ್ಗೆ ಏನಂತಾರೆ? ಇಲ್ಲ, ಚಿರತೆ ಹಾವಳಿ ಸಂದರ್ಭದಲ್ಲಿ ನಾನು ಪತ್ರಿಕಾ ಮಿತ್ರರ ಜೊತೆ ನಾನು ಕೂಡ ಆ ಸ್ಪಾಟಿಗೆ ಭೇಟಿ ಕೊಟ್ಟಿದ್ದೆ. ಪಾಪ ನಮ್ಮ RF ಮೇಡಮ್ ಅಲ್ಲಿ ಬಂದ್ಬಿಟ್ಟು ನೀವು ದಯವಿಟ್ಟು ಬರಕ್ಕೆ ಹೋಗ್ಬೇಡಿ ಅಂದರು. ಆದರೂ ಕೂಡ ನಾನು ಆ ಜಾಗ ನೋಡಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಜಾಗಕ್ಕೆ ಹೋಗಿ ನಾನು ನೋಡ್ಕೊಂಡು ಬಂದಿದ್ದೀನಿ. ನಾನು ಮಂತ್ರಿಯವರ ಹತ್ರನೂ ಕೂಡ 3 ಬಾರಿ ಮನವಿನ ಮಾಡಿದ್ದೀನಿ. ಅರಣ್ಯ ಇಲಾಖೆಯವರು ಕೂಡ 8 ಬೋನು ನೆಟ್ಟಿ ನಿರಂತರ ಕಾರ್ಯಾಚರಣೆಯಲ್ಲಿದ್ದಾರೆ. ಆದರೆ ಆ ಚಿರತೆ ತುಂಬ ಬುದ್ಧಿವಂತ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಎಲ್ಲರಿಗೂ ಚಳ್ಳೆಹಣ್ಣು ತಿನ್ನಿಸಿ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ಆದಷ್ಟು ಶೀಘ್ರವಾಗಿ ಚಿರತೆನ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅಳವಡಿಕೆ ಮತ್ತು ಶೂಟ್ ಮಾಡೋಕ್ಕೂ ಅವ್ರಿಗೆ ಎಲ್ಲೂ ಆ ಪೊಸಿಷನ್ ಸಿಕ್ಕಿಲ್ಲ. ಆನೆ ಹಿಂಗೆ ಬಂದ್ಬಿಟ್ಟಿಲ್ಲ. ಮತ್ತೆ ಆ ಮೂವ್ಮೆಂಟ್ ಅಲ್ಲಿ ಮಾಡಬೇಕು ಅಂತ ಗೊತ್ತಾಗಲ್ಲ. ಅಷ್ಟೇ ಅವಾಗ ಅವರೇ ಸೆಕ್ಯೂರಿಟಿ ಅನ್ನೋದು ಇರಲ್ಲ. ಅವ್ರ ಜೀವನೇ ಒಂಥರ ರಿಸ್ಕ್ ಅಲ್ಲಿ ಇರ್ತದಲ್ವಾ. ಈಗ ಅವ್ರು ಉಳ್ಕೊಂಡಿದ್ದೆ ಇದು ಆದಾಗ 20 to 25 ಏರ್ ಫೈರ್ಸ್ ಮಾಡಿದ್ದೀವಿ ನಾವು. 20 ರೌಂಡ್ಸ್ ಮಾಡಿದೀವಿ. ಆಕ್ಚುಲಿ ಏರ್ ಫೈರ್ ಮಾಡಿದೀವಿ. ಏನು ಎದುರಿಲ್ಲ, ಅದು ಅಷ್ಟೇ ಎದುರಿಲ್ಲ. ಮತ್ತೆ ನಾವು ಅದಕ್ಕೆ ಫೈರ್ ಮಾಡಿದ್ರು ಕೂಡ ಅದಕ್ಕೆ ಏನೂ ಆಗಲ್ಲ. ಅದು ಬೈರ್ ಮುಳ್ಳು ಚುಚ್ಚಂಗೆ ಆಗುತ್ತೆ. ಚರ್ರೆ ಹೋದ್ರು ಏನು ಅದೇ ಆನೆದು ಚರ್ಮ ಥಿಕ್ನೆಸ್ ಇರ್ತದೆ. ಸುಮಾರು 2 ಇಂಚು 1.5 ಇಂಚು 2 ಇಂಚು ಥಿಕ್ನೆಸ್ ಇರ್ತದೆ. ಅದು ಅರ್ಧ ಇಂಚು ಹೋಗುತ್ತೆ ಅಷ್ಟೇ. ಅದು ಏನಾದ್ರು ಚರ್ರೆ ಹೋದ್ರೆ ಹಿಂಗೆ ಅದು ಸ್ಪ್ರೇ ಮಾಡೋದನ್ನು ಅದಕ್ಕೂ ಅದು ಎದುರಿಲ್ಲ. ಇಲ್ಲ, ನಾವು ಅದಕ್ಕೆ ನಮ್ಮ